ಜಾರ್ಖಂಡ್ ಹೋರಾಟದಿಂದ ಹುಟ್ಟಿದ ರಾಜ್ಯ ಹಾಗೂ ವಿಶ್ವಮಟ್ಟಕ್ಕೆ ಹಾರಿದ ಅನೇಕ ಪ್ರತಿಭೆಗಳು. ನಮಸ್ಕಾರ ವೀಕ್ಷಕರೇ, ಎಲ್ರಿಗೂ ಯೋಘೋಷಕ್ಕೆ ಸ್ವಾಗತ. ಇಂದಿನ ವಿಡಿಯೋ ಬಂದು ತುಂಬ ಸ್ಪೆಷಲ್. ನಮ್ಮ ಭಾರತದಲ್ಲೇ ತುಂಬ ಹೋರಾಟ ಮಾಡಿ 28ನೇ ರಾಜ್ಯ ಆಗಿ ಬಂದಂಥ ರಾಜ್ಯದ ಕಥೆ ಇವತ್ತು ನಾವು ಮಾತಾಡೋದು. ಜಾರ್ಖಂಡ್ ಬಿರ್ಸಾ ಮುಂಡನಿಂದ ಹಿಡಿದು ಧೋನಿವರೆಗೂ ಮಾತಾಡ್ತೀವಿ. ಈ ನೆಲದ ಕಥೆ ಒಂದು ಸ್ಫೂರ್ತಿದಾಯಕ ಅಂದ್ರೂ ತಪ್ಪಾಗಲ್ಲ. ಹಾಗಾದರೆ ಜಾರ್ಖಂಡ್ನ ಸಂಪೂರ್ಣ ಇತಿಹಾಸವನ್ನು ನಾವು ಒಂದು ಪ್ರಯಾಣದ ಥರ ನೋಡೋಣ ಬನ್ನಿ ಗೆಳೆಯರೆ. ಮೊದಲಿಗೆ ಜಾರ್ಖಂಡ್ ಅಂದರೆ ಅರ್ಥ ಏನು? ಜಾರ್ ಅಂತ ಅಂದರೆ ಕಾಡು, ಖಂಡ್ ಅಂತ ಅಂದರೆ ನೆಲ. ಸೊ ಜಾರ್ಖಂಡ್ ಅಂತ ಅಂದರೆ ಕಾಡಿನ ನೆಲ ಅಂತ ಅಂದ್ಬಿಟ್ಟು ಜಾರ್ಖಂಡ್ ಬಂದಿದ್ದಲ್ಲ. ಇದು ಪ್ರಕೃತಿ, ಬೆಟ್ಟ, ಗುಡ್ಡ, ಜಲಪಾತ ಇವೆಲ್ಲದರ ಸಂಪೂರ್ಣ ಮಿಶ್ರಣ ಜಾರ್ಖಂಡ್. ಇಲ್ಲಿ ಅನೇಕ ಶತಮಾನಗಳಿಂದ ಬುಡಕಟ್ಟು ಸಮುದಾಯದವರು ವಾಸಿಸ್ಕೊಂಡು ಬರ್ತಾ ಇದ್ದಾರೆ. ಇದರಲ್ಲಿ ಬುಡಕಟ್ಟು ಸಮುದಾಯದವರು ಯಾರ್ಯಾರು ಅಂತ ನೋಡೋಕೆ ಬಂದರೆ ಮುಂಡ, ಸಂಥಾಲ್, ಹೋ, ಒರಾವನ್, ಖಾರಿಯಾ ಇವೆಲ್ಲ ಅಲ್ಲಿನ ಬುಡಕಟ್ಟು ಸಮುದಾಯದ ಹೆಸರುಗಳು. ಶತಮಾನಗಳಿಂದ ಅವರು ಪ್ರಕೃತಿಯಲ್ಲಿ ಒಂದಾಗಿ ಅವರದ್ದೇ ಆದ ಸಂಸ್ಕೃತಿ, ನೃತ್ಯ ಇದೆಲ್ಲ ನಡೆಸ್ಕೊಂಡು ಬಂದಿದ್ದಾರೆ. ಇದೆಲ್ಲ ಜಾರ್ಖಂಡ್ನ ಆತ್ಮ ಇದ್ದ ಹಾಗೆ. ಇಲ್ಲಿ ಬಿರ್ಸಾ ಮುಂಡ ಸ್ವತಂತ್ರ ಹೋರಾಟಗಾರರು ಬ್ರಿಟಿಷರ ವಿರುದ್ಧ ಉಲ್ಗುಲಾನ್ ಅಂತ ಹೋರಾಟ ಮಾಡ್ತಾರೆ. ಸೊ ಇದು ಎಲ್ಲರಿಗೂ ಜನಪರಿಚಿತ. ಆಮೇಲೆ 1947ರಲ್ಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗುತ್ತೆ. ಆದ್ರೂ ಜಾರ್ಖಂಡ್ಗೆ ಸ್ವಾತಂತ್ರ್ಯ ಇಲ್ಲ, ಬಿಹಾರ್ಗೆ ಸೇರ್ಕೊಳುತ್ತೆ ಜಾರ್ಖಂಡ್. 1947 ಸ್ವಾತಂತ್ರ್ಯ ಎಲ್ಲ ಸಿಕ್ತು. ಅದಾದಮೇಲೆ ಜಾರ್ಖಂಡ್ ಬಂದು ಬಿಹಾರಕ್ಕೆ ಸೇರ್ಕೊಳುತ್ತೆ, ಬಿಹಾರ್ ರಾಜ್ಯಕ್ಕೆ. ಆದರೆ ಬಿಹಾರ್ ರಾಜ್ಯ ಅಲ್ಲಿನ ಕೋಲ್ ಆಗ್ಬೋದು, ಇಲ್ಲ ಅಂತ ಅಂದರೆ ಐರನ್ ಆಗ್ಬೋದು, ಇಲ್ಲ ಅಂತ ಅಂದರೆ ಬೇರೆ ಬೇರೆ ಮಿನರಲ್ಸ್ ಎಲ್ಲ ಬಳಸ್ಕೊಳ್ತಾ ಇದ್ರು. ಆದರೆ ಜಾರ್ಖಂಡಲ್ಲಿ ಬಂದು ಮೂಲಭೂತ ಸೌಕರ್ಯನೇ ಕಮ್ಮಿ ಆಗೋಗಿತ್ತು. ಒಂದು ರೋಡು ಎಲ್ಲ ಇರಲಿಲ್ಲ, ಅದಾದಮೇಲೆ ಹಾಸ್ಪಿಟಲ್ ಸರಿಯಾಗಿರಲಿಲ್ಲ, ಓದೋದಕ್ಕೆ ಅಂತ ಶಾಲೆಗಳಿರಲಿಲ್ಲ. ಸೊ ಹಾಗಾಗಿ ಅಲ್ಲಿನ ಜನಗಳೆಲ್ಲ ಬಂದು ನಮಗೆ ನಮ್ಮದೇ ಆದ ರಾಜ್ಯ ಬೇಕು ಅಂತ ಕೇಳೋಕ್ಕೆ ಶುರು ಮಾಡ್ತಾ ಇದ್ರು. ಹೀಗೆ ಸಾಗ್ತಾ ಇತ್ತು. 1970-80 ಆ ದಶಕದಲ್ಲಿ ಶಿಬು ಸೊರೆನ್, ಎ.ಕೆ. ರಾಯ್ ಇವರೆಲ್ಲ ಸೇರಿ ಒಂದು ಯೂನಿಟಿ ಅಂತ ಮಾಡಿ ಇದ್ರದ್ದು ಚಳುವಳಿಯನ್ನ ಸ್ಟ್ರಾಂಗ್ ಮಾಡಿದ್ರು. 1997ರಲ್ಲಿ ಬಿಹಾರ ವಿಧಾನಸಭೆ ಏನಿದೆ ಅದು ಜಾರ್ಖಂಡ್ ಹೊಸ ರಾಜ್ಯ ಆಗ್ಬೋದು ಅಂತ ಅಂದ್ಬಿಟ್ಟು ಹೇಳಿಕೆ ಕೊಟ್ಟರು. ಅದಾದಮೇಲೆ 2000 ಇಸ್ವಿ ನವೆಂಬರ್ 15ನೇ ತಾರೀಕು ಬಿರ್ಸಾ ಮುಂಡರ ಹುಟ್ಟುಹಬ್ಬ ಇತ್ತು. ಸೊ ಹಾಗಾಗಿ ಅವತ್ತಿನ ದಿನನೇ ಜಾರ್ಖಂಡ್ ಸ್ವತಂತ್ರ ಪಡಿಬೇಕು ಅಂತ ಅಂದ್ಬಿಟ್ಟು ತಗೊಂಡ್ರು. ಭಾರತದ 28ನೇ ರಾಜ್ಯ ಹುಟ್ಟಿತು. ಇದು ಜನರ ಜಯ ಮತ್ತೆ ಸಂಸ್ಕೃತಿಯ ಜಯ ಆಗಿತ್ತು. ಈ ನೆಲದಿಂದ ಹುಟ್ಟಿದ ವಿಶ್ವ ಪ್ರಸಿದ್ಧ ವ್ಯಕ್ತಿಗಳು ಯಾರ್ಯಾರು ಅಂತ ಅಂದರೆ ಮೊದಲಿಗೆ MS ಧೋನಿ, ರಾಂಚಿಯ ಯುವಕ, ವಿಶ್ವಕಪ್ ಗೆದ್ದ ನಾಯಕ. ಜಮ್ಶೆಡ್ಪುರದ ಹುಡುಗಿ ಪ್ರಿಯಾಂಕಾ ಚೋಪ್ರಾ 2000 ಇಸ್ವಿಲಿ ಮಿಸ್ ಇಂಡಿಯಾ, ಮಿಸ್ ವರ್ಲ್ಡ್ ಎರಡೂ ಆಗಿದ್ದಂಥವ್ರು. ಈಗ ಹಾಲಿವುಡ್ಗೆ ಹೋಗಿ ಗ್ಲೋಬಲ್ ಐಕಾನ್ ಆಗಿದ್ದಾರೆ. ಜೈಪಾಲ್ ಸಿಂಗ್ ಮುಂಡಾ 1928ರಲ್ಲಿ ಹಾಕಿ ತಂಡವನ್ನು ಮುನ್ನಡೆಸಿ ಹಾಲೆಂಡ್ನಲ್ಲಿ ಚಿನ್ನ ಗೆಲ್ತಾರೆ. ಇಶಾನ್ ಕಿಶನ್ ಡೊಮೆಸ್ಟಿಕ್ ಅಲ್ಲಿ ಜಾರ್ಖಂಡಿಗೆ ಆಡ್ತಾರೆ. ಇಂಡಿಯಾ ಟೀಮಲ್ಲಿ ಬಂದು ದ್ವಿಶತಕ ಹೊಡೆದು ಡಬಲ್ ಸೆಂಚುರಿ ಹೊಡೆದ್ರು. ಜಾರ್ಖಂಡ್ ಅಂದರೆ ಹೋರಾಟದ ನೆಲ, ಕಾಡಿನ ನೆಲ, ಜನರ ನೆಲ, ಸಂಸ್ಕೃತಿಯ ನೆಲ ಮತ್ತು ಪ್ರತಿಭೆಗಳ ನೆಲ. ಈ ರಾಜ್ಯದ ಕಥೆ ಎಲ್ರಿಗೂ ಹೆಮ್ಮೆ ಮತ್ತು ಮೋಟಿವೇಶನ್ ಕೊಡುತ್ತೆ. ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಯೋಘೋಷಕ್ಕೆ ಫಾಲೋ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.